ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮಾವಿನಕಾಯಿ ಉಪ್ಪಿನಕಾಯಿ ಮಾಡೋದು ನೋಡೋಣ. ಇಲ್ಲಿ ಸಾಸಿವೆ ಮತ್ತು ಮೆಂತ್ಯನ ಸ್ವಲ್ಪ ಲೈಟಾಗಿ ಹುರ್ಕೊಂಡು ಅದನ್ನು ಪೌಡ್ರ್ ಮಾಡಿ ಇಟ್ಕೋಬೇಕು. ಆಮೇಲೆ ಮಾವಿನಕಾಯಿ ನಿಮ್ಗೆ ಯಾವ ಶೇಪ್ನಾಗ ಬೇಕು ಹಂಗೆ ಕಟ್ ಮಾಡ್ಕೊಂಡು ಇಟ್ಕೊರಿ. ಅದನ್ನು ಮಾವಿನಕಾಯಿ ಹಾಕಿ ಅದಕ್ಕೆ ಉಪ್ಪು, ಖಾರ ಮತ್ತು ಅರಿಶಿನ ಹಾಕ್ಕೋಬೇಕು. ನಿಮ್ಗೆ ಎಷ್ಟು ರುಚಿಗೆ ಬೇಕು ಅಷ್ಟು ಹಾಕ್ಕೊರಿ. ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು, ಅಂದ್ರೆ ಅದು ಭಾಳ ದಿನ ಬರುತ್ತೆ ಉಪ್ಪಿನಕಾಯಿ. ಆಮೇಲೆ ಒಂದು ಬಾಣಲಿ ಒಳಗೆ 1-2 ಸ್ಪೂನ್ ಆಗುವಷ್ಟು ಆಯಿಲ್ ಕಾಸ್ಬೇಕು, ಬಿಸಿ ಮಾಡಬೇಕು, ಫುಲ್ ಕಾಯ್ಬೇಕು. ಅದು ಕಾದ ಆರಿದ ಮೇಲೆ ಅದನ್ನು ಆಯಿಲ್ ಉಪ್ಪಿನಕಾಯಿಗೆ ಹಾಕಿ ಮಿಕ್ಸ್ ಮಾಡ್ಕೊರಿ. ಆಮೇಲೆ ನೀವು ಎದ್ರಾಗ ಸ್ಟೋರ್ ಮಾಡ್ತಿರಲ್ಲ ಅದ್ರೊಳಗೆ ಹಾಕಿ ಇಡ್ರಿ, ಅದು ತಾನೇ ನೀರು ಬಿಟ್ಕೊಳ್ಳುತ್ತೆ. ಅದು ನೀರು ಒಂದು ದಿನ ಬಿಟ್ಟರೆ ತಾನೇ ನೀರು ಬಿಟ್ಕೊಳ್ಳುತ್ತೆ. ಆಮೇಲೆ ನೀವು ಯೂಸ್ ಮಾಡ್ಬೋದು. ಆದಷ್ಟು ಹುಳಿ ಮಾವಿನಕಾಯಿನ ಯೂಸ್ ಮಾಡಿರಿ, ಅಂದರೆ ಉಪ್ಪಿನಕಾಯಿ ಚಲೋ ಆಗ್ತೈತಿ, ಟೇಸ್ಟ್ ಆಗ್ತೈತಿ. ಥ್ಯಾಂಕ್ ಯು. ಹಲೋ, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕೊಬ್ಬರಿ ಹೋಳ್ಗೆ ಮಾಡೋಣ. ಕಾಯಿ ಹೋಳ್ಗೆ ಅಂತಾರಲ್ಲ ಅದು. ಇಲ್ಲಿ 1 ಕಪ್ ಕೊಬ್ಬರಿ ತೊಗೊಂಡ್ರೆ 3/4 ಕಪ್ ಬೆಲ್ಲ ತೊಗೋಬೇಕು. ನಿಮ್ಮ ಟೇಸ್ಟ್ ಹೆಂಗೆ ಇದು ಆಗುತ್ತೋ ಹಂಗೆ ಜಾಸ್ತಿ ತಿನ್ನೋರಿದ್ರೆ ಜಾಸ್ತಿ ಹಾಕೋರಿ, ಅಂದರೆ ಫುಲ್ 1 ಕಪ್ಪಿಗೆ ಹಾಕೋರಿ. ಇಲ್ಲ ಅಂದರೆ ಇಷ್ಟ ಹಾಕೋಬೋದು. ಇದಕ್ಕೆ ನಾನು ಒಂದು ಸ್ವಲ್ಪ ಒಣ ಶುಂಠಿ ಪುಡಿ ಮತ್ತು ಯಾಲಕ್ಕಿ ಪುಡಿ ಹಾಕ್ಕೊಂಡು ಫುಲ್ ಅದು ನೀರಾಂಶ ಹೋಗಿ ಗಟ್ಟಿ ಆಗುವಂಗೆ ಒಂದು ಸ್ವಲ್ಪ ಕೈ ಆಡಿಸ್ಕೊರಿ. ಇಲ್ಲೇ ಒಂದು ಸ್ವಲ್ಪ ಮೈದಾ ಹಿಟ್ಟು, ಉಪ್ಪು, ಆಮೇಲೆ ಆಯಿಲ್ ಇಷ್ಟು ಹಾಕ್ಕೊಂಡು ಒಂದು ಇಷ್ಟು ಹದ ಬರುವಂಗೆ ಕಲಿಸ್ಕೊರಿ. ಅದಾಗಿಂದ ಒಂದು ಸ್ವಲ್ಪ ಹೊತ್ತು ಬಿಡಬೇಕು, ಒಂದು ಅರ್ಧ ತಾಸು ಬಿಟ್ಟರು ನಡಿತೈತಿ. ಆವಾಗಲೇ ಕಾಯಿ ಮತ್ತು ಬೆಲ್ಲ ಹಾಕಿ ಏನು ಹೂರಣ ಮಾಡ್ಕೊಂಡಿದ್ವಲ್ಲ ಅದನ್ನು ಗುಂಡಗೆ ಬಾಲ್ ಮಾಡ್ಕೊಂಡು ಇಟ್ಕೊಂಡು ಅದ್ರೊಳಗೆ ತುಂಬ್ಕೊಂಡು ಲಟ್ಟಿಸ್ಬೇಕು. ಅದು ತುಂಬಿದ ಮೇಲೆ ಹಿಂಗೆ ಹಿಟ್ಟು ಸರಿಸ್ಕೊಂಡು ಚೆನ್ನಾಗಿ ಲಾಕ್ ಮಾಡ್ಕೊರಿ, ಇಲ್ಲಾಂದರೆ ಹೊರಗೆ ಬರ್ತೈತಿ. ಆಮೇಲೆ ಇದನ್ನು ಕೈಲೇ ಒಂದು ಸ್ವಲ್ಪ ಗುಂಡು ಆಗೋ ತನಕ ಅದನ್ನು ಒತ್ತಬೇಕು, ಇಲ್ಲಾಂದರೆ ಹಿಟ್ಟು ಒಂದು ಕಡೆ ಹೂರಣ ಒಂದು ಕಡೆ ಆಗ್ತೈತಿ. ಅದನ್ನು ನೀಟಾಗಿ ನೋಡ್ಕೊಂಡು ಮಾಡಿರಿ. ಇಷ್ಟು ಟೇಸ್ಟ್ ಆಗ್ತಾವಲ್ಲ, ಬಾಯೊಳಗಿಟ್ರೆ ಫುಲ್ ಮೆಲ್ಟ್ ಆಗಿಬಿಡ್ತೈತಿ, ಅಷ್ಟು ಟೇಸ್ಟ್ ಇರ್ತೈತಿ. ಮೇಲೆ ಅದು ತುಪ್ಪ ಹಚ್ಕೊಂಡು ತಿಂದ್ರೆ ಅಂತೂ ಮಸ್ತ್ ಅಂದ್ರೆ ಮಸ್ತ್ ಇರ್ತೈತಿ. ನಂಗೆ ಈ ಹೋಳ್ಗೆ ನೋಡಿದ್ರೆ ಶೇಂಗಾ ಹೋಳ್ಗಿನೂ ನೆನಪು ಬರ್ತೈತಿ, ಅದ್ರಂಗೆ ಟೇಸ್ಟ್ ಇರ್ತೈತಿ. ನಂಗಂತೂ ಭಾಳ ಅಂದ್ರೆ ಭಾಳ ಸೇರ್ತಾವೆ. ನೀವು ನೋಡಿರಿ, ಟ್ರೈ ಮಾಡಿರಿ ಒಂದ್ಸಲಿ, ಹೆಂಗಿತ್ತಂತ ಹೇಳ್ರಿ. ಥ್ಯಾಂಕ್ ಯು. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.